ಇನ್ನು ರೈಲ್ವೆ ಮಾರ್ಗಗಳ ಮೇಲೂ ಕೂಡ ಗುಡ್ಡ ಕುಸಿಯುವಂತ ಆತಂಕ ಇದೆ. ಮಂಗಳೂರಿನಲ್ಲಿ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಹೇಳಿಕೆ ನೀಡಿದ್ದಾರೆ. ರೈಲ್ವೆ ಇಲಾಖೆಯಿಂದ ಪ್ರಾಕೃತಿಕ ವಿಕೋಪ ನಿರ್ವಹಣೆ ಮಾಡ್ತೇವೆ. ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ಗಿಂತ ವಿಭಿನ್ನವಾಗಿ ಇಲಾಖೆಯಲ್ಲಿ ವ್ಯವಸ್ಥೆಗಳಿವೆ. ಇದಕ್ಕಾಗಿ ವಾರ್ ರೂಮ್ ಕೂಡ ಮಾಡಿದ್ದೇವೆ ಅಂತ ಸೋಮಣ್ಣ ಹೇಳಿದರು. ಪ್ರತಿಯೊಂದು ಕಡೆಯಲ್ಲೂ ಕೂಡ ಮುಂಜಾಗ್ರತಾ ಕ್ರಮ ಕೈಗೊಂಡಿದ್ದೇವೆ ಅಂತ ಸೋಮಣ್ಣ ಹೇಳಿದ್ದಾರೆ. ಬನ್ನಿ ಸೋಮಣ್ಣ ಏನು ಹೇಳಿದರು ನೋಡೋಣ. ಅದಕ್ಕೆ ಈಗಾಗಲೇ ಸರ್ಕಾರ, ಕೇಂದ್ರ ಸರ್ಕಾರ, ವಿಶೇಷವಾಗಿ ರೈಲ್ವೆ ಇಲಾಖೆ ನನಗನ್ನಿಸುತ್ತೆ ನಮ್ಮದೇ ಆದಂಥ ಒಂದು ವ್ಯವಸ್ಥೆಯಲ್ಲಿ NDRF SDRF ಯಾವ ರೀತಿ ಇದೆಯೋ ಅದಕ್ಕೇ ವಿಭಿನ್ನವಾಗಿ ನಮ್ಮ ಇಲಾಖೆಯಲ್ಲೂ ಕೂಡ ನಾವು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂತ ಇಟ್ಕೊಂಡಿದ್ದೀವಿ. ಅದಕ್ಕೆ ವಾರ್ ರೂಮ್ಗಳು ಮಾಡಿದ್ದೀವಿ. ಮತ್ತು ಪ್ರತಿಯೊಂದು ಕಡೆಯಲ್ಲೂ ಕೂಡ ನಾವು ಈ ಪ್ರಿಕಾಷನರಿ ಮೆಜರ್ಸ್ ಯಾವ ರೀತಿ ಮಾಡ್ಬೋದು ಅನ್ನೋದು ಮಾಡಿದ್ದೀವಿ. ಈ ಸಾರಿ ಮಳೆ ತುಂಬ ಜಾಸ್ತಿ ಆಗಿದೆ. ಆ ಜಾಸ್ತಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾವ್ಯಾವ ರೀತಿ ಜಿಲ್ಲಾಧಿಕಾರಿಗಳು ಕೆಲಸವನ್ನು ಮಾಡ್ತಾಯಿದ್ದಾರೆ, ನಮ್ಮವರು ಕೂಡ ಅದ್ರ ಜೊತೆ ಕೈ ಜೋಡಿಸಿ ತಕ್ಷಣವೇ ಅದನ್ನೆಲ್ಲ ಸಮರೋಪಾದಿಯಲ್ಲಿ ಕೆಲಸ ಮಾಡೋದಕ್ಕೆ ಮಾಡಿದ್ದೀವಿ. ಇದಕ್ಕೆ ಶಾಶ್ವತವಾದ ಒಂದು ಪರಿಹಾರವನ್ನು ಕೂಡ ಕಂಡುಹಿಡಿಬೇಕು ಅನ್ನೋದು ನಮ್ಮ ಬಯಕೆ ಆಗಿದೆ. ಅದ್ರ ಬಗ್ಗೆ ನಾನು ಸನ್ಮಾನ್ಯ ಮಂತ್ರಿಗಳ ಹತ್ರ ಚರ್ಚೆ ಮಾಡಿದೆ. ಇದು ಆಗಬಾರ್ದು. ಎಂಥ ಮಳೆ ಬಂದರೂ ಕೂಡ ನಮ್ಮ ವಾಹನಗಳು ನಿಲ್ಲಬಾರ್ದು, ಮತ್ತು ನಮ್ಮ ರೈಲ್ಗಳೆಲ್ಲೂ ಕೂಡ ನಿಂತ್ಕೊಂಡು ಇದಾಗಬಾರ್ದು. ಗೂಡ್ಸ್ ರೈಲ್ವೆಗಳು ಇರ್ಬೋದು, ಪ್ಯಾಸೆಂಜರ್ ರೈಲ್ವೇಸ್ ಇರ್ಬೋದು, ಎಲ್ಲ ಒಟ್ಟಿಗೆ ಸೇರಿ ನಾವು ಒಂದು ರೀತಿ ಇದನ್ನು ಚಾಲೆಂಜಾಗಿ ತೊಗೊಂಡು ಇದನ್ನು ಮಾಡಿ 4-5 ತಿಂಗಳಲ್ಲಿ ಸಾಕಷ್ಟು ಬದಲಾವಣೆ ತರೋದಕ್ಕೆ ಪ್ರಯತ್ನ ಮಾಡಿದ್ರು. ಅದಕ್ಕೆ ಈಗಾಗಲೇ ಸರ್ಕಾರ, ಕೇಂದ್ರ ಸರ್ಕಾರ, ವಿಶೇಷವಾಗಿ ರೈಲ್ವೆ ಇಲಾಖೆ ನನಗನ್ನಿಸುತ್ತೆ ನಮ್ಮದೇ ಆದಂಥ ಒಂದು ವ್ಯವಸ್ಥೆಯಲ್ಲಿ NDRF SDRF